ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮಾತಾಡ್ತಾ ಇದ್ವಿ ಒಂದು ವಾರದಿಂದ ಯುದ್ಧ ಯಾಕೆ ಸ್ಟಾರ್ಟ್ ಆಗಿಲ್ಲ, ಯುದ್ಧ ಮಾಡ್ತಾರಾ, ಯುದ್ಧನೇ ಮಾಡಿಬಿಡ್ತಾರ, ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡಿಬಿಡ್ತಾರ ಅಂತೆಲ್ಲ ಪ್ರಶ್ನೆಗಳ ನಡುವೆ ಇವತ್ತಿನ ದಿನಪತ್ರಿಕೆಗಳಲ್ಲಿ ದೊಡ್ಡದಾಗಿ ವಿಷಯ ಪಬ್ಲಿಷ್ ಆಗಿದೆ. ಏನಪ್ಪ ಅಂತಂದರೆ ನಾಳೆ ಯುದ್ಧ ಡ್ರಿಲ್ ಇದೆ ಅಂತ. ಏನಿದು ವಾರ್ ಡ್ರಿಲ್, ಏನಿದು ಯುದ್ಧ ಡ್ರಿಲ್, ಏನಕ್ಕೆ ಮಾಡ್ತಾರೆ ಇದನ್ನು? ಈ ಹಿಂದೆ ಭಾರತ ಯುದ್ಧದ ಡ್ರಿಲ್ ಮಾಡಿದ್ದು 1971ರಲ್ಲಿ. ಯಾವಾಗ ಪಶ್ಚಿಮ ಪಾಕಿಸ್ತಾನವನ್ನು ಬಾಂಗ್ಲಾದೇಶ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಪಾಕಿಸ್ತಾನದ ವಿರುದ್ಧ ಇಂದಿರಾ ಗಾಂಧಿ ಅವರ ಸರ್ಕಾರ ಇದ್ದಾಗ ಒಂದು ಬಹಳ ದೊಡ್ಡ ಯುದ್ಧವನ್ನು ಮಾಡಿ 90,000 ಸೈನಿಕರನ್ನು, ಪಾಕಿಸ್ತಾನದ ಸೈನಿಕರನ್ನು ಮಂಡಿಯೂರಿಸಿ ಗೆದ್ದ ಯುದ್ಧ ಇದೆಯಲ್ಲ, ಆ ಯುದ್ಧಕ್ಕೆ ಮುಂಚೆ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧ ಆಗೋಕ್ಕೆ ಮುಂಚೆ ಇದೇ ತರಹದ ಡ್ರಿಲ್ಲನ್ನು ಮಾಡಿದರು. ಏನಕ್ಕೆ ಮಾಡ್ತಾರೆ ಡ್ರಿಲ್ಲು? ಯುದ್ಧದ ಡ್ರಿಲ್ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಯಾಕಂದರೆ ಯುದ್ಧ ಅನ್ನೋದು ಎವ್ರಿಡೇ ಬಿಸ್ನೆಸ್ ಅಲ್ಲ, ಯಾವಾಗಲೂ ದಶಕಗಳಿಗೆ ಶತಕಗಳಿಗೆ ನಡೆಯೋ ಒಂದು ಕೆಲಸ ಅದು. ಸೊ ಹೀಗಿರುವಾಗ ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾದ್ರೆ ಪ್ರತಿ ಯುದ್ಧದ ಮತ್ತು 1971ಕ್ಕೂ 2025ಕ್ಕೂ ಇಷ್ಟು ವರ್ಷಗಳ ಗ್ಯಾಪ್ ಇದೆಯಲ್ಲ, ಹತ್ತತ್ರ 55 ವರ್ಷಗಳ ಗ್ಯಾಪು. ಈ ಗ್ಯಾಪಲ್ಲಿ ಭಾರತದ ಬಾರ್ಡರ್ ಇರ್ಬೋದು, ಭಾರತದ ಮಿಲಿಟ್ರಿ ಇರ್ಬೋದು, ಭಾರತದ ಅರ್ಥವ್ಯವಸ್ಥೆ ಇರ್ಬೋದು, ಭಾರತದ ನಕ್ಷೆ ಇರ್ಬೋದು, ಎಲ್ಲ ಸುಮಾರು ಬದಲಾಗ್ಬಿಟ್ಟಿದೆ. ಸೊ ಹೀಗಿರುವಾಗ ಈ ಯುದ್ಧಕ್ಕೆ ಹೇಗೆ ಸಿದ್ಧರಾಗಬೇಕು, ನಾವು ಸಿದ್ಧರಿದ್ದೀವಾ ಅನ್ನೋದನ್ನು ಪರೀಕ್ಷೆ ಮಾಡೋದೇ ಯುದ್ಧದ ಡ್ರಿಲ್. ಇವಾಗ ನಾಳೆ ಏನು ಯುದ್ಧದ ಡ್ರಿಲ್ ಅಂತ ಅನೌನ್ಸ್ ಮಾಡಿದ್ರು, ಇದರಲ್ಲಿ ಬಾರ್ಡರ್ ಏನು ಬರುತ್ತೆ ಅಂದರೆ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತು, ಪಂಜಾಬು ಈ ಭಾಗಗಳಲ್ಲಿ ಇವಾಗ ಯುದ್ಧದ ಡ್ರಿಲ್ ಸ್ಟಾರ್ಟ್ ಆಗುತ್ತೆ ನಾಳೆ. ಏನು ಡ್ರಿಲ್ ಮಾಡ್ತಾರೆ ಅಂತಂದರೆ, ಪ್ರಮುಖವಾಗಿ ವೈರಿಗಳಿಗೆ ನಮ್ಮ ಕುರುಹುಗಳು ಸಿಗದೇ ಇರೋ ಥರ ನಾವು ಅವ್ರನ್ನ ಅಟ್ಯಾಕ್ ಮಾಡೋದು ಹೇಗೆ, ನಮ್ಮನ್ನು ಪತ್ತೆ ಹಚ್ಚದೆ, ಅಂದರೆ ನಮ್ಮ ಹಳ್ಳಿಗಳಿರ್ಬೋದು, ನಮ್ಮ ನಗರಗಳಿರ್ಬೋದು, ನಮ್ಮ ಪ್ರದೇಶಗಳಿರ್ಬೋದು, ಕ್ಯಾಮೋಫ್ಲಾಜ್ ಆಗಿರುವಂತಹ ನಮ್ಮ ಕಾಡುಗಳಿರ್ಬೋದು, ಇವುಗಳನ್ನು ಪತ್ತೆ ಹಚ್ಚಕ್ಕಾಗದೇ ಅವರಿಗೆ ಕಣ್ಣಿಗೆ ಮಣ್ಣೆರಚಿ ಯುದ್ಧವನ್ನು ಹೇಗೆ ಮಾಡೋದು ಅನ್ನೋದಕ್ಕೆ ಒಂದು ಪೂರ್ವಭಾವಿ ಸಿದ್ಧತೆ. ಅಟ್ ದ ಸೇಮ್ ಟೈಮ್ ಏರ್ಕ್ರಾಫ್ಟ್ಗಳ ಸೈರನ್ಗಳನ್ನು ಟೆಸ್ಟ್ ಮಾಡಿಸೋದು, ಅಥವಾ ನಗರ ಪ್ರದೇಶಗಳಲ್ಲಿ ಅಥವಾ ಜನನಿಬಿಡ ಪ್ರದೇಶಗಳಲ್ಲಿ ಆ ಥರದ್ದೇನಾದರೂ ಸಿಚುವೇಶನ್ ಬಂದಾಗ ಹೇಗೆ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದು, ಅದು ಸಾರ್ವಜನಿಕರಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಯಾರೇ ಆಗಿದ್ದಿರ್ಬೋದು, ತಮ್ಮನ್ನು ತಾವು ಕಾಪಾಡಿಕೊಳ್ಳೋದು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಅಥವಾ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಇನ್ನೊಬ್ಬರನ್ನು, ಸೊ ಸೇಫ್ ಆಗಿರೋದು ಹೇಗೆ, ಇದೆಲ್ಲವನ್ನು ಒಂದು ಡ್ರಿಲ್ ಮೂಲಕ ಮಾಡ್ತಾರೆ. ಆ ಡ್ರಿಲ್ನ ನಾಳೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಂದರೆ ಪಂಜಾಬ್ನಲ್ಲಿ 2 ದಿನಗಳ ಹಿಂದೆ ಒಂದು ಅರ್ಧ ಗಂಟೆಗಳ ಕಾಲ 9ರಿಂದ 9:30 ತನಕ ಒಂದು ಡ್ರಿಲ್ ಮಾಡಿದ್ರು. ಏನು ಡ್ರಿಲ್ ಅಂತಂದರೆ, ಆ ಡ್ರಿಲ್ಲಲ್ಲಿ ವೆಹಿಕಲ್ ಸಹಿತ ಮೂವ್ಮೆಂಟ್ ಇರಂಗಿಲ್ಲ, ಕರೆಂಟ್ ತೆಗೆದುಬಿಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಮನೇಲಿ UPS ಇದೆ ಅಂತ ಲೈಟ್ ಹಾಕೊಂಡು ಕೂರಂಗಿಲ್ಲ. ನೀವು ಅಲ್ಲಿರುವ ಕುರುಹುಗಳನ್ನೇ ತೋರಿಸಬಾರ್ದು, ಅಂದರೆ ಕಗ್ಗತ್ತಲು, ಡಾರ್ಕ್. ಇಲ್ಲಿ ಊರಲ್ಲ. ಯೂಶ್ವಲಿ ಹೆಂಗಾಗುತ್ತೆ ಅಂದರೆ, ಯುದ್ಧ ಅಥವಾ ಅಟ್ಯಾಕ್ ಅಂತ ಹೋದಾಗೆ ನಾವೇ ಗಾಜಾ ಸ್ಟ್ರಿಪ್ಗಳಲ್ಲಿ ನೋಡಿದ್ವಿ, ಎಲ್ಲಿ ಜನ ಇರ್ತಾರೋ, ಎಲ್ಲಿ ಬಿಲ್ಡಿಂಗ್ಸ್ ಕಾಣುತ್ತೋ ಅಲ್ಲಿ ಅಟ್ಯಾಕ್ ಮಾಡ್ತಾರೆ, ಹೊಡಿತಾರೆ. ಸೊ ಹಾಗಾಗಬಾರ್ದು ಅಂತಂದರೆ ಇಲ್ಲಿ ಏನೂ ಇಲ್ಲ ಅಂತ ಎದುರಾಳಿಗೆ ಅನ್ನಿಸ್ಬೇಕು, ಪಾಕಿಸ್ತಾನದ ಶತ್ರುವಿಗೆ ಅನ್ನಿಸ್ಬೇಕು, ಇಲ್ಲೇನೂ ಇಲ್ಲ, ಇಲ್ಲೇ ಯಾಕೆ ಅಟ್ಯಾಕ್ ಮಾಡೋದು ಅಂತ ಅನಿಸೋದಿದೆಯಲ್ಲ, ಅಂತಹ ಜಾಗಗಳಲ್ಲಿ ಕಂಪ್ಲೀಟ್ ಬ್ಲ್ಯಾಂಕ್ಔಟ್ ಮಾಡಿ, ಫುಲ್ ಡಾರ್ಕ್ ಮಾಡಿ, ಪಿಚ್ ಡಾರ್ಕ್ ಮಾಡಿ ಅವರಿಗೆ ಕಣ್ಣಿಗೆ ಮಣ್ಣೆರಚುವಂತಹ ಪ್ರಯತ್ನ, ಅದನ್ನು ನಾಳೆ ನೋಡ್ತಾರೆ. ನಾಳೆ ಆ ಡ್ರಿಲ್ಲೆಲ್ಲ ಆದಮೇಲೆ ವಾಟ್ ಇಸ್ ದ ಲೂಪ್ ಹೋಲ್ಸ್, ಎಲ್ಲಿ ಮಿಸ್ ಹೊಡಿತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ, ಈ ಮಧ್ಯದಲ್ಲೂ ಯಾರೋ ಮಾತು ಕೇಳಿದೆ ಗಾಡಿ ಎತ್ಬೋದು, ಲೈಟ್ ಆನ್ ಮಾಡ್ಬೋದು, ಏನೋ ಒಂದು ಬೇರೆ ಬೇರೆ ಸಮಸ್ಯೆಗಳಾಗ್ತಲ್ಲ, ಅದನ್ನು ಯಾಕೆ ಮಾಡಬಾರ್ದು, ಹಂಗೆ ಮಾಡೋದ್ರಿಂದ ನಿಮಗೇನು ತೊಂದರೆ ಆಗುತ್ತೆ ಅನ್ನೋದು. ಆ್ಯಂಡ್ ನಮ್ಮ ಆರ್ಮಿಯ ತಾಕತ್ತನ್ನು ದೇಶಕ್ಕೆ ಒಮ್ಮೆ ಪರಿಚಯಿಸುವ ಪ್ರಯತ್ನ ಅದು. ಸೊ ಪಾಕಿಸ್ತಾನ ಸುಮ್ಮನಿರಲಾರ್ದೇ 2 ಸಲ ಕ್ಷಿಪಣಿ ಪ್ರಯೋಗವನ್ನು ಮಾಡಿ ಆಲ್ರೆಡಿ ಹೊಡೆಸ್ಕೋತಾ ಇದೆ. ಅದಕ್ಕೆ ಯಾಕೆ ಇಷ್ಟು ಹಠಕ್ಕೆ ಬಿದ್ದು ಹೋಗ್ತಾ ಇದೆಯೋ ಗೊತ್ತಿಲ್ಲ. ತಿನ್ನಕ್ಕೆ ಅನ್ನ ಇಲ್ಲದೆ ಇದ್ದರೂ ಅದೇನೋ ಜುಟ್ಟಿಗೆ ಮಲ್ಗೆ ಹೂವು ಅಂತಾರಲ್ಲ, ಆ ಥರದ ಪರಿಸ್ಥಿತಿಯಲ್ಲಿ ಇದ್ದರೂ ಸಹಿತ ಪಾಕಿಸ್ತಾನ ಅತಿರೇಕದ ವರ್ತನೆಯನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ನಿನ್ನೆ ನರೇಂದ್ರ ಮೋದಿ ಅವರು ಸಾಲು ಮೀಟಿಂಗ್ಗಳನ್ನು ಮಾಡಿದ್ರು. ಫಸ್ಟು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮುಗಿಸಿ ಮೀಟಿಂಗ್ ಮುಗಿತಾ ಇದ್ದಾಗನೇ ಹೇಳಿದ್ದು, ಓಕೆ ಲೆಟ್ಸ್ ಗೋ ಟು ವಾರ್ ಡ್ರಿಲ್. ಇದು ಯುದ್ಧ ಸನ್ನಿಹಿತ ಸಮಯ. ನನಗೆ ಗೊತ್ತಿಲ್ಲ, ಇದಾದ ಮೇಲೆ ಪಾಕಿಸ್ತಾನ ಮಂಡಿಯವರು ಇನ್ನೆಲ್ಲೋ ವಿಶ್ವಸಂಸ್ಥೆಗೆ ಹೇಳಿ, ಇನ್ನೊಂದು ಯಾವುದೋ ರಾಷ್ಟ್ರಕ್ಕೆ ಹೇಳಿ ಭಾರತದ ಮೇಲೆ ಪ್ರೆಷರ್ ಹಾಕಿ ಏನೋ ಮಾಡುವ ಪ್ರಯತ್ನವನ್ನು ಮಾಡುತ್ತಾ ನಮಗೆ ಗೊತ್ತಿಲ್ಲ. ಬಟ್ ಕೇಳಲಿಕ್ಕೆ ಭಾರತ ರೆಡಿ ಇದೆಯಾ ಅದು ನಂಗೆ ಗೊತ್ತಿಲ್ಲ. ಯಾಕಂದರೆ ಈಗಿರೋ ನರೇಂದ್ರ ಮೋದಿ ಅವ್ರ ಸರ್ಕಾರ. ಸೊ ಹಾಗಾಗಿ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋ ಸಾಧ್ಯತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ಲಾಸ್ಟ್ ಟೈಮು ಪಾಕಿಸ್ತಾನದ ಟೆರರ್ ಅಟ್ಯಾಕ್ ಆದಾಗ ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಅಂತ ಹೇಳಿ ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಅಮೆರಿಕವನ್ನು ಭಿಕ್ಷೆ ಬಿಡ್ತಾ ಇತ್ತು. ಭಿಕ್ಷೆ ಬಿಡೋದು ಲಿಟರಲಿ ಕೇಳ್ತಾ ಇತ್ತು, ನೀವು ನಮ್ಮ ಸಪೋರ್ಟಿಗೆ ಬರಬೇಕು, ದಯವಿಟ್ಟು ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಅಂತ. ಇವತ್ತು ಹೆಂಗಾಗಿದೆ ಅಂತಂದರೆ, ಪಾಕಿಸ್ತಾನದ ಈ ಒಂದು ಕುತಂತ್ರದ ಕೆಲಸ ನಡೀತು ಅಂದ ತಕ್ಷಣ ಅಮೆರಿಕದ ಅಧ್ಯಕ್ಷ ಡೈರೆಕ್ಟಾಗಿ ಹೇಳ್ತಾರೆ, ಪಾಕಿಸ್ತಾನದ ಜೊತೆಗೆ ನಾವು ನಿಂತುಕೊಳ್ಳಲ್ಲ, ನಾವು ಭಾರತದ ಪರವಾಗಿ ನಿಂತ್ಕೋತೀವಿ ಅಂತ. ರಷ್ಯಾ ಓಪನ್ ಆಗಿ ಹೇಳುತ್ತೆ, ನಾವು ವಿ ಆರ್ ಸಪೋರ್ಟಿಂಗ್ ಯು ಅಂತ. ಜಪಾನ್ನ ರಕ್ಷಣಾ ಸಚಿವರು ಭಾರತದಲ್ಲೇ ಇದ್ದಾರೆ, ಅವರು ಡೈರೆಕ್ಟಾಗಿ ಹೇಳಿದ್ದಾರೆ, ವಿ ಆರ್ ವಿತ್ ಇಂಡಿಯಾ ಅಂತ. ಚೈನಾ ಬಿಡಿ, ಚೈನಾಗೆ ನಾನು ಅದು ಯಾವಾಗಲೂ ನಾನು ಮತ್ತೆ ಹೇಳ್ತೀನಿ, ಚೈನಾಗೆ ಹೆಂಗಾಗಿದೆ ಅಂತಂದರೆ
ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲೇಬೇಕು. ಯಾಕಂತಂದರೆ ಪಾಪ POK ಒಂದಿಷ್ಟು ಭಾಗವನ್ನು ಅವ್ರಿಗೆ ಬಿಟ್ಟುಕೊಟ್ಟಿದ್ದಾರೆ, ಕಾರಿಡಾರ್ಗೆ ರಸ್ತೆಗಳು ಮಾಡ್ಲಿಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ, ಬಿಟ್ಟರೆ ಪಾಕಿಸ್ತಾನನೂ ಅವ್ರಿಗೆ ಬಿಟ್ಕೊಡ್ತಾರೆ. ಅದರ ಆಚೆಗೆ ಏನು ಗೊತ್ತಾ, ಪಾಕಿಸ್ತಾನ ಚೈನಾದಿಂದ ತಗೊಂಡಿರೋ ಸಾಲ ಇದೆಯಲ್ಲ, ಆ ಸಾಲ ತೀರಿಸ್ಕೊಳ್ಳೋಕ್ಕಾದ್ರೂ ಆ ದೇಶನ ಉಳಿಸ್ಕೋಬೇಕಲ್ಲ ಚೀನಾ. ಸೊ ಆ ಕಾರಣಕ್ಕೋಸ್ಕರ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬಹುದು. ಅಂದರೆ ಸ್ಟ್ರೈಟ್ ಅವೇ ಎದುರ ಬದರ ಮಾಡಲಿಕ್ಕಿಲ್ಲ, ಯಾಕಂತಂದರೆ ಅದು ರಾಜತಾಂತ್ರಿಕವಾಗಿ ಜಿಯೋಪೊಲಿಟಿಕಲಿ ಬಹಳ ದೊಡ್ಡ ಹೊಡೆತ ಕೊಡ್ಬೋದು ಚೀನಾಗೆ. ಬಿಕಾಸ್ ಅಮೆರಿಕ ಆಲ್ರೆಡಿ ಹೊಡಿತಾ ಇದೆ, ಇನ್ನು ಇಂಡಿಯಾನು ಹೊಡಿಯೋಕ್ಕೆ ಶುರು ಮಾಡಿದ್ರೆ, ರಷ್ಯಾ ಹೊಡಿಯೋಕ್ಕೆ ಶುರು ಮಾಡಿದ್ರೆ, ಜಪಾನ್ ಹೊಡಿಯೋಕ್ಕೆ ಶುರು ಮಾಡಿದ್ರೆ ತಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಪಾಕಿಸ್ತಾನ ನನ್ನ ಜೊತೆಗೆ ಸೌದಿ ಅರೇಬಿಯಾ ನಿಂತ್ಕೊಳ್ಳುತ್ತೆ, ಆ ದೇಶ ನಿಂತ್ಕೊಳ್ಳುತ್ತೆ, ಈ ದೇಶ ನಿಂತ್ಕೊಳ್ಳುತ್ತೆ ಅಂತೇಳಿ ಕನಸು ಕಾಣ್ಕೊಂಡು ಕೂತಿದೆ. ಅಟ್ ದ ಸೇಮ್ ಟೈಮ್ ನಮ್ಗೆ ಇನ್ನೂ $4.5 ಬಿಲಿಯನ್ ಏಡ್ ಬೇಕು, ದಯವಿಟ್ಟು ನಮ್ಗೆ ದುಡ್ಡು ಕೊಡಿ ಅಂತೇಳಿ ದೇಶಗಳ ಹತ್ರ, ವಿಶ್ವ ಬ್ಯಾಂಕ್ನ ಹತ್ರ ಭಿಕ್ಷೆ ಬಿಡುವ ಕೆಲಸವನ್ನು ಮಾಡ್ತಾ ಇದೆ. ಗೊತ್ತಿಲ್ಲ ಈ ವಾರ್ ಯಾವ ಹಂತಕ್ಕೆ ಹೋಗಬಹುದು ಅಂತ. ಆದರೆ ನಾನು ಹೇಳೋದು, ಪಾಕಿಸ್ತಾನದ ಮೊಂಡು ದೇಶ ತನ್ನಲ್ಲಿರುವ ಕ್ಷಿಪಣಿಯನ್ನು, ನನಗೆ ಗೊತ್ತಿಲ್ಲ ಅದನ್ನು ಹಾರ್ಸಕ್ಕೆ ಬರುತ್ತಾ ಅವರಿಗೆ, ಇಟ್ಕೊಂಡಿರ್ಬೋದು, ಬಟ್ ಅದು ಹಾರ್ಸಕ್ಕೆ ಬರಬೇಕಲ್ಲ. ನನ್ನ ಹತ್ರ ಗನ್ ಇದೆ ಅಂದರೆ ಗನ್ ಶೂಟ್ ಮಾಡೋಕ್ಕೆ ಬರಬೇಕಲ್ಲ. ಸೊ ಹಾಗೆ ಆ ಥರದ್ದು ಇದೆಯಾ ಗೊತ್ತಿಲ್ಲ. ಆಲ್ರೆಡಿ ನಾನು ನೆನ್ನೆನೇ ಹೇಳಿದಾಗೆ ಅವ್ರ ಸಬ್ಬರೀನ್ಗಳೆಲ್ಲ ರಿಪೇರಿಗೆ ಕೂತಿದ್ದಾವೆ. ಅವನು ಸೇನಾ ಮುಖ್ಯಸ್ಥನೇ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ, ಅವನು ಎಸ್ಕೇಪ್ ಆಗ್ಬಿಟ್ಟವನೇ. ಒಂದು ಕಡೆ ಸೈನಿಕರೆಲ್ಲ ರಿಸೈನ್ ಮಾಡಿ ನಮಗಾಗಲ್ಲ ಅಂತ ಹೋಗ್ತಾವ್ರೆ. ಸೊ ಹೀಗಿರುವಾಗ ಆ ದೇಶ ಇದಕ್ಕೆ ಎಷ್ಟರ ಮಟ್ಟಿಗೆ ರೆಡಿ ಇದೆ ಗೊತ್ತಿಲ್ಲ. ಬಟ್ ಭಾರತ ಅಂತೂ ಮೆಂಟಲಿ ಪ್ರಿಪೇರ್ ಆಗಿದೆ, ರೆಡಿ ಆಗಿದೆ. ಭಾರತದ ಜನರಲ್ಲಿ ಒಂದು ಏನೋ ಡಿಸೈಡ್ ಮಾಡಿಸ್ಬಿಟ್ಟಿದ್ದಾರೆ, ಇಲ್ಲಪ್ಪ ಏನೋ ದೊಡ್ಡದಾಗುತ್ತೆ ಅಂತ. ಸಮಥಿಂಗ್ ಬಿಗ್ ಈಸ್ ಗೋನಾ ಹ್ಯಾಪನ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಏನೋ ದೊಡ್ಡದಂತೂ ಆಗುತ್ತೆ. ಯಾಕಂತಂದರೆ ರಷ್ಯಾದ ವಿಮಾನಗಳು ಬಂದು ಇಳಿತಾ ಇದೆ ಇಂಡಿಯಾದಲ್ಲಿ, ಜೈಪುರದಲ್ಲಿ ಬಂದು ಅಮೆರಿಕದಿಂದ ವಿಮಾನಗಳು ಬಂದು ಇಳಿತಾ ಇದೆ, ಜಪಾನಿಂದ ವಿಮಾನಗಳು ಬಂದು ಇಳಿತಾ ಇದೆ. ಪಾಕಿಸ್ತಾನದ ಒಂದು ಮಜಾ ಇತ್ತು, ಟರ್ಕಿಯ ಒಂದು ವಿಮಾನ ಬಂದು ಪಾಕಿಸ್ತಾನದಲ್ಲಿ ಇಳಿದ ತಕ್ಷಣ ನೋಡಿ ಟರ್ಕಿ ನಮ್ಗೆ ಸಪೋರ್ಟ್ ಕೊಡ್ತು ಅಂತಂದರೆ ಟರ್ಕಿ ಇಮಿಡಿಯೇಟ್ಲಿ ಏನು ಹೇಳ್ತು ಗೊತ್ತಾ, ಇಲ್ಲ ನಮ್ದು ಅದೊಂದು ಕಮರ್ಷಿಯಲ್ ವೆಹಿಕಲ್ಲು ಫ್ಯೂಯಲ್ ಮಾಡೋಕ್ಕೋಸ್ಕರ ಪಾಕಿಸ್ತಾನಕ್ಕೆ ಇಳಿಸಿದ್ದಷ್ಟೇ ಬಿಟ್ಟರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೇನು ಹೋಗಿಲ್ಲ ಅಂತ. ಈ ಥರದ ಏನು ಅಂದರೆ ಅತ್ಯಂತ ನಿಕೃಷ್ಟ ಪರಿಸ್ಥಿತಿಯಲ್ಲಿರುವ ದೇಶ ಮತ್ತು ಬಲಿಷ್ಠವಾಗಿರುವ ಭಾರತದ ನಡುವೆ ಒಂದು ಬಹಳ ದೊಡ್ಡ ರಾಜತಾಂತ್ರಿಕವಾಗಿ ಬಹಳ ಹಿನ್ನಡೆಯಾಗಿ ಹೊಡೆಸ್ಕೊಂಡು ಸಂಬಂಧಗಳು ಹಳಿಸಿ ಈಗ ಒಂದು ಯುದ್ಧಕ್ಕೆ ಸಿದ್ಧರಾಗಿರುವಂತೆ ಕಾಣ್ತಾ ಇದೆ. ನಂಗೆ ಗೊತ್ತಿಲ್ಲ, ಈ ಜನ್ರೇಷನ್ ನೋಡ್ತಾ ಇರುವ, ಅಂದರೆ 90s ಕಿಡ್ಸ್ ಹೊರತುಪಡಿಸಿದ ಕಾರ್ಗಿಲ್ ಹೊರತುಪಡಿಸಿದ್ರೆ ಈ ಜನ್ರೇಷನ್ ನೋಡುತ್ತಿರುವ ಮೊದಲ ಯುದ್ಧ ಇದಾಗಬಹುದು. ಎಲ್ಲರೂ ಹೇಳ್ತಾರೆ ಇದು 3ನೇ ಮಹಾಯುದ್ಧಕ್ಕೆ ಮುನ್ನುಡಿಯೂ ಆಗಬಹುದು ಅಂತ. ಗೊತ್ತಿಲ್ಲ, ವಿಶ್ವ ಏನೇನು ನೋಡಬೇಕೋ, ಕಲಿಯುಗದ ಅಂತ್ಯ ಆಗ್ತಾ ಇದೆ ಅಂದರೆ ಹೀಗೆ ಆಗಬೇಕು ಅಂತಲೂ ಗೊತ್ತಿಲ್ಲ. ಸೊ ಬಟ್ ನಾನು ಯಾವಾಗಲೂ ಹೇಳುವಾಗ ಮತ್ತೆ ಹೇಳ್ತಾ ಇದ್ದೀನಿ, ದೊಡ್ಡದೇನೋ ನಡೀತಾ ಇದೆ, ದೊಡ್ಡದೇನೋ ಆಗ್ತಾ ಇದೆ, ದೊಡ್ಡದೇನೋ ಆಗುತ್ತೆ. ಪಾಕಿಸ್ತಾನ ನನ್ನ ಪ್ರಕಾರ ಈ ಸಲ ಗೆರೆ ಹೊಡೆದಿದ್ದು ನಂದು ಅಂತ ಹೇಳಿತ್ತಲ್ಲ, ಆ ಗೆರೆಯನ್ನು ಬಿಟ್ಟು ಸಾಧ್ಯವಾದರೆ ತನ್ನ ದೇಶವನ್ನು ತಾನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಭಾರತಕ್ಕೆ ಜಯವಾಗಲಿ, ಭಾರತಕ್ಕೆ ಇದರಲ್ಲಿ ಜಯ ಸಿಗಲಿ ಅಂಥೇಳಿ ನೀವು ಹಾರೈಸೋಣ. ಆ್ಯಂಡ್ ನೆನಪಿರಲಿ, ಯಾವುದೇ ಸಂದರ್ಭದಲ್ಲಿ ಯುದ್ಧ ನಡೆದಿದ್ದಾದರೆ ನೀವು ಸಹಿತ ರೆಡಿ ಇರಬೇಕು ಸೇನೆಯ ಜೊತೆಗೆ ಸೇರಲಿಕ್ಕೆ. ನಮ್ಮ ಭಾರತವನ್ನು ಮತ್ತೊಮ್ಮೆ ಶುಭ ಹಾರೈಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.